ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿಯಾಗಿ ಲೋಕಸಭೆಯ ಜ್ವರ ಏರ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಅನ್ನೋ ಹಾಗೆ ಕೋಲಾರ ಕಾಂಗ್ರೆಸ್ನಲ್ಲಿ ಗಲಾಟೆ ನಡೆದಿರುವಂತದ್ದು. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತೆ ಮಾರಾಮಾರಿಯಾಗಿದೆ. ಪರಸ್ಪರ ಬಡಿದಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ಎರಡು ಗುಂಪಿನ ಸಪೋರ್ಟರ್ಸ್. ಕೊತ್ತೂರು ಮಂಜುನಾಥ್, ಮುನಿಯಪ್ಪ ಬೆಂಬಲಿಗರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಕರೆದಂತ ಸಭೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡಿರುವಂತದ್ದು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿಗರಿಂದ ಹಲ್ಲೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರುವಂತದ್ದು. ರಮೇಶ್ ಕುಮಾರ್ ಬಣದ ಕಡೆಗಣನೆಯನ್ನ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಯಿತು. ಬ್ಯಾನರ್ನಲ್ಲಿ ನಮ್ಮ ಶಾಸಕರು ನಾಯಕರ ಫೋಟೋವನ್ನೇ ಹಾಕಿಲ್ಲ, ಕೊತ್ತೂರು ಮಂಜುನಾಥ್ ಬೆಂಬಲಿಗರಿಂದ ಆರೋಪ ಮಾಡಿ ಗಲಾಟೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಭೆಯಿಂದ ಹೊರಗೆ ನಡೆದಿದ್ದಾರೆ ಮುನಿಯಪ್ಪ ಬೆಂಬಲಿಗ, ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್. ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದಂತಹ ಬೂತ್ ಮಟ್ಟದ ಏಜೆಂಟರ ಸಭೆಯಲ್ಲಿ ನಡೆದಿರತಕ್ಕಂತಹ ಮಾರಾಮಾರಿ ಇದು. ನೋಡ್ತಾ ಇದೀವಿ, ಇದೊಂದು ಕಾಂಗ್ರೆಸ್ನ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷದ ಕಚೇರಿನ ಅಂತೇಳಿ ಯಾರಿಗಾದ್ರೂ ಅನಿಸ್ಬೇಕು. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಊರುಬಾಗಿಲು ಶ್ರೀನಿವಾಸ್ ಮೇಲೆ ಹೇಗೆ ದಾಳಿಯನ್ನ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ರಾಜಾರೋಷವಾಗಿ ಕೆಪಿಸಿಸಿ ಕಚೇರಿಯಲ್ಲಿ, ಅಂದ್ರೆ ಕರ್ನಾಟಕದ ಈ ಒಂದು ಆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಯೇ ಹೋಗಿ ಈ ರೀತಿಯಾಗಿ ದಾಳಿಯನ್ನ ಮಾಡುವಂಥದ್ದು, ಹಲ್ಲೆಯನ್ನ ಮಾಡುವಂಥದ್ದು. ಶರ್ಟ್ ಅನ್ನ ಎರಡೂ ಕೈಯಿಂದ ಹಿಡಿದು ಎಳಿತಾರೆ. ಊರುಬಾಗಿಲು ಶ್ರೀನಿವಾಸ್ ಅವರು ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅವರ ಕತ್ತಿಗೆ ಕೈಯನ್ನ ಹಾಕಿ ಆ ಶರ್ಟ್ನಿಂದ ಅವರನ್ನ ಎಳೆದು ಅವರ ಸೀಟ್ ಮೇಲಿಂದ ಹೊಡೆದಾಟ ಇಲ್ಲದೆ ಇರತಕ್ಕಂಥ ಪಕ್ಷ ಇಲ್ಲಪ್ಪ. ಹಾಗಂತೇಳಿ ಹೊಡೆದಾಟ ಆಡಬಾರ್ದು ಅಂತೇನಿಲ್ಲ. ಆದರೆ ನಮ್ಮಲ್ಲಿ ಶಿಸ್ತು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಪ್ರತಿಭಟನೆ ಮಾಡಿದ್ದಾರೆ, ಅವ್ರ ಬಗ್ಗೆ ಕ್ರಮ ಕಾನೂನು ನಮ್ಮ ಪಕ್ಷದಲ್ಲಿ ಶಿಸ್ತಿನ ಮತ್ತು ನೀತಿ ಒಂದು ಸಮಿತಿ ಇದೆ. ದೇರ್ ಇಸ್ ಎ ಪ್ರೊಸೀಜರ್. ಆ ಪ್ರೊಸೀಜರ್ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ನ ಪರಿಶೀಲನೆ ಮಾಡಿ ಅದನ್ನು ವಿಚಾರಣೆ ಮಾಡಿ ಕ್ರಮ ತಗೋತೀವಿ. ಇವಾಗ ಇಮಿಡಿಯೇಟ್ ಆಗುತ್ತಾ? ಇಮಿಡಿಯೇಟ್ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ರು. ಆ ಬ್ಯಾನರ್ ಅಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬ್ರದಿರ್ಬೋದು, ರಮೇಶ್ ಕುಮಾರ್ ಸಾಹೇಬ್ರದಿರ್ಬೋದು, ಅಲ್ಲಿನಾಳ್ ಅವ್ರದ್ದಿರ್ಬೋದು, ಇವ್ರದ್ದು ಯಾರ್ದು ಕೂಡ ಭಾವಚಿತ್ರಗಳನ್ನ ಹಾಕೇ ಇರಲಿಲ್ಲ. ಇದರ ಉದ್ದೇಶ ಏನಿತ್ತು ಅಂತೇಳಿ ಜಿಲ್ಲಾಧ್ಯಕ್ಷರು ನಮಗೂ ಗೊತ್ತಿಲ್ಲ. ಹಾಗಾಗಿ ಯಾರು ವೀಕ್ಷಕರಾಗಿ ಬಂದಿದ್ರು ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ವಿ. ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಪಕ್ಷದಲ್ಲಿ ಈ ತರ ನಡವಳಿಕೆಗಳು ನಡೀತಾ ಇರೋದ್ರಿಂದ ಭಿನ್ನಾಭಿಪ್ರಾಯಗಳಾಗಿದೆ, ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ್ವಿ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ದ್ರೋಹ ಬಗ್ದಿರ್ತಕ್ಕಂಥ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಶಿವಣ್ಣ ಅವ್ರ ಮೇಲೆ ಹೊಡೆಯೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಸ್ವಲ್ಪ ತಳ್ಳಾಟ ಆಯ್ತಾ ವಸ್ತು ಬೇರೆ ಯಾವುದಿಲ್ಲ. ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವದ ಆಧಾರದ ಮೇಲೆನೆ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.